ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಈ ಹಿಂದೆ ಸಿದ್ದರಾಮಯ್ಯನವರ ಮಗ ಅನ್ನೋದು ಒಂದು ಬಿಟ್ಟರೆ, ಹೆಸರು ಬಿಟ್ಟರೆ ಬೇರೆ ಯಾವುದೂ ಅರ್ಹತೆ ಇಲ್ಲ, ಕ್ವಾಲಿಫೈಡ್ ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ರಾಜಕಾರಣಿ, ಹಿಂದುಳಿದ ವರ್ಗದ ನಾಯಕ, ಭಾಳ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದರೆ. ಆದರೆ ಈ ಬಾರಿ ಮುಖ್ಯಮಂತ್ರಿಗಳಾದಮೇಲೆ ಈ ಹಿಂದೆ ಇರ್ತಕ್ಕಂಥ ಅವ್ರದ್ದೇ ಜೋಶ್, ಉತ್ಸಾಹ ಇಲ್ಲ. ಎಲ್ಲ ಒಂದು ಕಡೆ ಈ ಕುರ್ಚಿ ಅವರಿಗೆ ಎಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹೋಗುತ್ತೆ ಅಂತ ಹೇಳಿ ಒಂದು ಕಡೆ ಭಯ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಮಗ, ಅದೇ ಯಾವುದೇ ಪಕ್ಷ ಇರ್ಬೋದು, ಶಾಸಕಾಂಗ ಸಭೆ ಸಿಸ್ಟಮ್ ಇದೆ, ಅಲ್ಲಿ ಹೈಕಮಾಂಡ್ ದುರ್ಬಲವಾಗಿದ್ದಕ್ಕೆ ತಾಜಾ ಉದಾಹರಣೆ. ಯತೀಂದ್ರವರು ಬೆಳಗಾವಿಗೆ ಹೋಗಿ ಸಚಿವರುಗಳ ಶಾಸಕರ ಸಭೆ, ಬೇರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಹೋಗ್ತಾರೆ, ಸಭೆ ಮಾಡ್ತಾರೆ. ಅವರೊಬ್ಬ ವಿಧಾನ ಪರಿಷತ್ ಸದಸ್ಯರು ಅಷ್ಟೇ, ಯಾವುದು ಕ್ವಾಲಿಫೈಡ್ ಇಲ್ಲ. ಆಮೇಲೆ ಒಂದು ಬಾರಿ ಹೇಳಿದರು ಕುಕ್ಕರ್ ಹಂಚಿ ಗೆದ್ವಿ ಅಂದರೆ ಪೆದ್ದು ಥರ ಮಾತಾಡ್ತಾರೆ, ಪೆದ್ದಾಗಿ. ಇನ್ನೊಂದು ಬಾರಿ ಅಪ್ಪ ಅಪ್ಪ ಗೊತ್ತಿತ್ತಲ್ಲ, ಆ ಟ್ರಾನ್ಸ್ಫರ್ದು ಮಾಧ್ಯಮದಲ್ಲೇ ದೊಡ್ಡ ಸುದ್ದಿ ಆಯಿತು. ಎಲ್ಲ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ ನಿಜವೂ, ಅವರೊಬ್ಬ ಸಮಾಜವಾದಿ ರಾಜಕಾರಣ. ಆದರೆ ಇನ್ನು 2013ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಿಲ್ಲ, ಆ ಉತ್ಸಾಹ ಜೋಶಲ್ಲಿ. ಯಾಕಂದರೆ ಈ ಕುರ್ಚಿ ಕದನ ನಡೀತಿದೆ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಬಿಡೋಕ್ಕಾಗ್ತಲ್ಲ ಪಾಪ. ಇವತ್ತು ಗ್ರಾಮ ಪಂಚಾಯತ್ ಸದಸ್ಯ ಆದನು, ಅಧ್ಯಕ್ಷ ಆದನು, ಅಷ್ಟರಲ್ಲೂ ಬಿಟ್ಕೊಡಲ್ಲ. ಹಾಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ಕುರ್ಚಿಗೆ ಹೋದರೆ ಆಕಸ್ಮಿಕವಾಗಿ ಏನಾದರೂ ಮಗನ ಮುಂದೆ ತರಬೇಕಲ್ಲ, ಅದಕ್ಕೆ ಮಗನ ಮುಂದೆ ಬಿಟ್ಟು ರಾಜಕಾರಣ ಮಾಡ್ತಿದ್ದಾರೆ. ಬಹುಶಃ 100ಕ್ಕೆ 100 ಮಗನ ರಾಜಕೀಯ ಬೆಳೆಸಬೇಕು, ಉಪಮುಖ್ಯಮಂತ್ರಿ ಆಗಬೇಕು. ನನ್ನ ಕುರ್ಚಿ ಹೋದರೆ ನಮಗೆ 5 ವರ್ಷ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಹಿರಿಯ ಸಚಿವರುಗಳು ಅವರ ಖಾತೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರಿದ್ರೆ ಇದು ಕಾಂಗ್ರೆಸ್ಸಿನ ದೌರ್ಬಲ್ಯ. ಹೈಕಮಾಂಡ್ ಅನ್ನೋದು ಇಲ್ಲೇ ಅಲ್ಲ, ಲೋ ಕಮಾಂಡ್ ಕಾಂಗ್ರೆಸ್, ಸಿದ್ದರಾಮಯ್ಯ ಸುಪುತ್ರ. ಹಾಗಾಗಿ ಎಲ್ಲದರಲ್ಲೂ ಮೂಗು ತೋರಿಸ್ತಾ ಇದ್ದಾರೆ.